ಓಕೆ ಹಾಯ್, ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳ್ತಾ ಓಕೆ ಇವತ್ತು ನಮ್ಮ ಹಬ್ಬಿಗೆ ಏನು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಅವ್ರಿಗೆ ಗೊತ್ತಿಲ್ಲದೇ ನಾನು ಫಸ್ಟ್ ಟೈಮ್ 3 ಇಯರ್ಸಲ್ಲಿ ಫಸ್ಟ್ ಟೈಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಯುಗಾದಿ ಹಬ್ಬನ ರಂಗೋಲಿ ಹಾಕ್ತಾಯಿಂದ ಶುರು ಮಾಡ್ತಾ ಇದ್ದೀನಿ. ನೋಡಿ, ರಂಗೋಲಿ ಹಾಕಿ ಮುಗೀತು. ಗತ್ವಿನ ಆಟ ಆಡ್ತಾನೆ ಇದ್ದಾನೆ. ರಾತ್ರಿ ಹಾಕಿದ್ದು ಬಿಕಾಸ್ ಮಾರ್ನಿಂಗ್ ತುಂಬ ಬ್ಯುಸಿ ಇರ್ತೀವಲ್ಲ, ಅದಕ್ಕೆ ನೈಟ್ ಆದರೂ ಮಲ್ಕೊತಾನೆ ಇಲ್ಲ. ದೆನ್ ಓಕೆ, ರಂಗೋಲಿ ಎಲ್ಲ ಹಾಕಿದ್ದು ಮುಗೀತು. ಗೇಟ್ಗೆ ಎಂಟ್ರೆನ್ಸ್ಗೆ ಹಾಕಿದ್ದಾಯಿತು. ಈಗ ಡೋರ್ ಎಂಟ್ರೆನ್ಸ್ಗೆ ಹಾಕ್ತಾಯಿದ್ದೀನಿ. ಡೋರ್ ಎಂಟ್ರೆನ್ಸ್ಗೂ ಹಾಕಿದ್ದು ಆಗಿದೆ. ನಂಗೆ ರಂಗೋಲಿ ಅಷ್ಟು ಬರೋಲ್ಲ, ಏನೋ ಜಸ್ಟ್ ನಾನೇ ಇನೋವೇಟಿವ್ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತೀನಿ. ದೆನ್ ಮಾರ್ನಿಂಗ್ ಎದ್ದು ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಗ್ರೂಮಿಂಗ್ ವೈಪಿಂಗ್ ಎಲ್ಲ ಮುಗಿಸಿ ನೋಡಿ ಹಬ್ಬಿ ತೋರಣ ಕಟ್ತಾ ಇದ್ದಾರೆ. ತೋರಣನೇ ಅಲ್ವಾ ಮೇನ್ ಯುಗಾದಿ ಹಬ್ಬಗೆ. ತೋರಣ ಎಲ್ಲ ಕಟ್ಟಿದ್ದು ಆಗಿದೆ. ಹೇಗಿದೆ ರಂಗೋಲಿ ಆ್ಯಂಡ್ ತೋರಣ ನಮ್ಮ ಮನೆಯದು? ಚೆನ್ನಾಗಿದೆಯಾ? ಹಬ್ಬದ ಕಳೆ ಇದೆಯಾ ನಮ್ಮ ಮನೆಗೆ? ನನಗೇನೋ ತುಂಬ ಇಷ್ಟ ಆಯಿತು. ನೋಡಿ, ತೋರಣ ಕಟ್ಟಿದ ನಂತರ ಈಗ ಗತ್ವಿಗೆ ಮತ್ತು ನಮ್ಮ ಹಬ್ಬಿಯವ್ರಿಗೆ ಹರಳೆಣ್ಣೆ ಹಚ್ಬೇಕಲ್ವಾ, ಗಂಡು ಮಕ್ಕಳಿಗೆ ಮೇಯ್ನ್ ಯುಗಾದಿ ಹಬ್ಬ ಅಂದರೆ. ಸೊ ಅದಕ್ಕೆ ಗತ್ವಿಗೆ ಹರಳೆಣ್ಣೆ ಹಚ್ತಾ ಇದ್ದೀನಿ. ಅವನಿಗೆ ಆಟಾಡ್ಸ್ಕೊಂಡು ಯಾಮಾರಿಸಿ ಹಚ್ಬೇಕು. ಮೇಲೆ ಹೋಗ್ಬೇಕಂತ. ಸೊ ಸ್ನಾನ ಅಂದರೆ ಖುಷಿ ಅವನಿಗೆ. ಯಾವಾಗಲೂ ಅಷ್ಟೇ, ಎನಿ ಟೈಮ್ ಮಾರ್ನಿಂಗ್ಗೆ ಎದ್ದ ತಕ್ಷಣ ಕೇಳ್ತಾನೆ ಸ್ನಾನ ಮಾಡಿಸು ಅಂತ. ನೀರಲ್ಲಿ ಆಟಾಡೋಕ್ಕೆ ಅದೊಂದು ನೆಪ ಅಲ್ವಾ, ಅದಕ್ಕೆ. ಸೊ ಅದಕ್ಕೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಕೊಂಡು ಹಚ್ತಾ ಇದ್ದೀನಿ. ಹಚ್ಚಿಸ್ಕೊತಾ ಇದ್ದಾನೆ ಸುಮ್ಮನೆ. ಮೇಯ್ನ್ ಅಂದರೆ ಇದೆ ಅಲ್ವಾ ಯುಗಾದಿ ಹಬ್ಬಕ್ಕೆ, ಗಂಡು ಮಕ್ಳಿಗೆ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ಓಕೆ, ಗತ್ವಿದಾಯಿತು. ನೋಡಿ, ಬಿಟ್ಟಿದ ತಕ್ಷಣ ಹೆಂಗೆ ಆಟ ಆಡೋಕ್ಕೆ ಓಡ್ಬಿಟ್ಟ. ಹಂಗೇ ಫುಲ್ ಎಂಜಾಯ್ ಮಾಡಿಕೊಂಡು ಸದ್ಯ ಫ್ರೀ ಬಿಟ್ಟಿದ್ದಾಳಲ್ಲ ಮಮ್ಮಿ ಅಂತ. ಯಾವಾಗಲೂ ಸುಮ್ಮನೆ ಇರು ಅಂತಿರ್ತಾಳೆ. ಇವತ್ತು ಫ್ರೀ ಬಿಟ್ಟಿದ್ದಾಳೆ ಅಂತ ಹಾಕಿದ್ದು. ಅವ್ರ ಪಪ್ಪಂಗೂ ಮೀನ್ಸ್ ನಮ್ಮ ಹಬ್ಬಿಗೂ ಆಯಿಲ್ ಹಚ್ಚಿ ಈಗ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದಾರೆ ಗತ್ವಿಗೆ. ಅಷ್ಟು ಓಡಾಡಿಸ್ತಾನೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ನಾನು ಫ್ರೆಶ್ ಅಪ್ ಆಗಿ ಬಂತು. ಹಾಯ್, ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳ್ತಾ ಓಕೆ ಇವತ್ತು ನಮ್ಮ ಹಬ್ಬಿಗೆ ಏನು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಅವ್ರಿಗೆ ಗೊತ್ತಿಲ್ಲದೇ ನಾನು ಫಸ್ಟ್ ಟೈಮ್ 3 ಇಯರ್ಸಲ್ಲಿ ಫಸ್ಟ್ ಟೈಮ್ ನಾನು ಅವ್ರಿಗೆ ಅಂತ ಒಂದು ಶರ್ಟ್ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿರೋದು. ಸೇಮ್ ಟು ಸೇಮ್ ಇರಲಿ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಅವ್ರಿಗೆ ಇಷ್ಟ ಆಗುತ್ತೆ ನೋಡೋಣ ಹೇಗೆ ಇಷ್ಟಪಡ್ತೀನಿ. ನೋಡ್ಲಿಲ್ವಾ ನೀನು? ಯಾವ ತಗೊಂಡೆ ಹೋಗಿ? ಚೆನ್ನಾಗಿದ್ಯಾ? ಯಾವ ತಗೊಂಡೆ? ಯಾವಾಗ ತಂದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಬ್ಸರ್ವ್ ಮಾಡಲಿಲ್ಲ. ಇಷ್ಟ ಆಯ್ತಾ? ಚೆನ್ನಾಗಿದೆ. ವಾವ್. ಆ್ಯಂಡ್ 3 ಜನದ್ದು ಫ್ರೆಶ್ ಅಪ್ ಆಗುತ್ತಲ್ಲ, ಪೂಜೆ ಮಾಡಿ ಮುಗಿಸಿದ್ವಿ. ಬೇವು ಬೆಲ್ಲ ತಿಂದು ಜೀವನ ಸುಖ ದುಃಖ ಎರಡು ಸಮವಾಗಿರಲಿ. ಸುಖ ಬಂದಾಗ ಹಿಗ್ಗದಿರು, ದುಃಖ ಬಂದಾಗ ಕುಗ್ಗದಿರು ಅಂತ ಬೇವು ಬೆಲ್ಲ ತಿಂದು ಪೂಜೆ ಮಾಡಿ ಮುಗಿಸಿದ್ವಿ. ಮಂಗಳಾರತಿ ತಗೊಳ್ಳಿ. ಗತ್ವಿ ಮಂಗಳಾರತಿ ತಗೋ ಅಂದರೆ ಒಳ್ಳೇದಾಗಲಿ ಅಂತ ಹೇಳ್ತು. ಡಾಡಾಗ ಒಳ್ಳೇದು ಮಾಡಲಿ. ನನಗೆ ಎಲ್ರಿಗೂ ಹಂಗೇನೆ ಮಂಗಳಾರತಿ ತಗೋ ಅಂದರೆ ನಮಗೆ ಅವ್ರಿಗೆ. ನೆಕ್ಸ್ಟು ಯುಗಾದಿ ಅಂದ್ರೇ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಎಲ್ಲ ಅಡುಗೆ ಆಯಿತು. ಈಗ ಲಾಸ್ಟ್ ಒಬ್ಬಟ್ಟು ನೋಡಿ, ಈ ಥರ ಬಂದಿದೆ ಒಬ್ಬಟ್ಟು. ಇದೆಲ್ಲ ರೆಸಿಪಿ ಯೂಟ್ಯೂಬ್ಗೆ ಹಾಕೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಅಡುಗೆ ಮಾಡೋದಿರುತ್ತಲ್ಲ. ಸೊ ಲೇಟ್ ಆಗಿಬಿಡುತ್ತೆ. ಎಲ್ಲನೂ ಇದು ರೆಕಾರ್ಡಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಅದಕ್ಕೆ ಯಾವುದೂ ಅಪ್ಲೋಡ್ ಮಾಡಲಿಲ್ಲ. ಮಕ್ಕಳು ಬೇರೆ ಊರನ್ನ ಸರಿಗೆ ಬರಲಿಲ್ಲ ಅಂತ ಬೈತಾ ಇದ್ರು. ನೋಡಿ, ಒಬ್ಬಟ್ಟು ರೆಡಿ.
ನೋಡಿ ಎಷ್ಟು ಚೆಂದ ಬಂದಿದೆ ಒಬ್ಬಟ್ಟು. ಯುಗಾದಿ ಅಂದಮೇಲೆ ಮೇಯ್ನ್ ಫುಡ್ ಅಂದರೆ ಒಬ್ಬಟ್ಟು. ಯುಗಾದಿ ಅಂದ್ರೇ ಒಬ್ಬಟ್ಟು. ಯುಗಾದಿ ನೆಕ್ಸ್ಟ್ ಹೊಸದರ್ಕು ಅಂತ ನಾನ್ ವೆಜ್, ಕಟ್ ನಾನ್ ವೆಜ್. ಸೊ ಇವತ್ತು ಒಬ್ಬಟ್ಟು, ನಾಳೆ ನಾನ್ ವೆಜ್. ಮಂಡೇ ತಿನ್ನೋಕ್ಕಾಗಲ್ಲ, ಟ್ಯೂಸ್ಡೇ ಅವ್ರ ವೆಡ್ನೆಸ್ಡೇ ತಿನ್ನಬೇಕಷ್ಟೆ. ಓಕೆ, ಒಬ್ಬಟ್ಟೀಗ ಫುಲ್ ರೆಡಿ ಆಗಿದೆ. ಓಕೆ, ಈಗ ಬಾಳೆ ಎಲೆ ಹಾಕಿ ಎಲ್ಲ ಐಟಮ್ ಬಡಿಸಿ ಬ್ಯಾಟಿಂಗ್ ಮಾಡೋದೆ. ಯುಗಾದಿ ಹಬ್ಬದ ಬ್ಯಾಟಿಂಗ್. ನಾನು ಮಾರ್ನಿಂಗ್ ಏನೂ ತಿಂದಿಲ್ಲ ಅಂತ ಮಾವಿನಕಾಯಿ ಚಿತ್ರಾನ್ನ ತಿನ್ನಿಸ್ತಾ ಇದ್ದಾರೆ. ಓಕೆ, ಏನೇನು ಮಾಡಿದೆ ಅಂತ ಹೇಳ್ತೀನಿ ಈಗ ಅಡುಗೆಗೆ. ಯುಗಾದಿ ಹಬ್ಬಕ್ಕೆ ಮೊದಲು ಸಬ್ಬಕ್ಕಿ ಶಾವಿಗೆ ಪಾಯಸ, ವೆಜಿಟೇಬಲ್ ತರಕಾರಿ ಪಲ್ಯ, ಮತ್ತು ಕಡಲೆಕಾಳು ಗೊಜ್ಜು, ಕೋಸಂಬರಿ, ಪನ್ನೀರ್ ಟಿಕ್ಕಾ ಮೀನ್ಸ್ ಪನ್ನೀರ್ ಕಬಾಬ್ ಥರ ಮಾಡಿದ್ದೆ, ಆ್ಯಂಡ್ ಒಬ್ಬಟ್ಟು. ನೆಕ್ಸ್ಟ್ ಪೂರಿ ವಿತ್ ಕಾಜು ಮಸಾಲ, ಆ್ಯಂಡ್ ಪಾಲಕ್ ಪಲಾವ್, ಮೊಸರು ಬಜ್ಜಿ, ಆ್ಯಂಡ್ ಬಾದಾಮ್ ಮಿಲ್ಕ್, ರೈಸ್, ಮತ್ತು ಒಬ್ಬಟ್ಟು ಸಾಂಬಾರು, ಬೇಳೆ ಕಟ್ಟಿ ಸಾಂಬಾರು ಗೊತ್ತಲ್ಲ, ಒಬ್ಬಟ್ಟು ಸಾಂಬಾರು ಅದು, ಆ್ಯಂಡ್ ಹಪ್ಪಳ. ನನಗೆ ಫ್ರೀ ಟೈಮ್ ಸಿಕ್ತು ಅಂತ ನಾವು ಹೀಗೆ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಕೂತಿದ್ವಿ. ಗತ್ವಿ ತಾಚಿ ಮಾಡಿಬಿಟ್ಟಿದ್ದೆ ಅದಕ್ಕೆ. ಸೊ ಅದಕ್ಕೆ ಹಿಂಗೆ ಫೋಟೋಸ್ ವೀಡಿಯೋಸ್ ತೊಗೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡಿದ್ದು ಆಯಿತು. ದೆನ್ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿ ಅಮ್ಮ ಮತ್ತು ಅಜ್ಜಿ ಬಂದಿದ್ರು ಇವತ್ತು. ಗತ್ವಿ ಅಂತೂ ಫುಲ್ ಎಂಜಾಯ್ ಮಾಡ್ತಾನೆ, ಡ್ಯಾನ್ಸ್ ಆಡ್ಕೊಂಡು ನಮ್ಮ ಅಜ್ಜಿ ಜೊತೆ. ಇಬ್ಬರು ಡ್ಯಾನ್ಸ್ ಪಾರ್ಟ್ನರ್ಸು. ಓಡಾಡ್ತಾನೆ, ಬೇರೆ ತೋರಿಸ್ತಾವನೆ. ಓ, ಅದ್ರ ಬಗ್ಗೆ ಸ್ನಾನ ಬೇರೆ ಗೊತ್ತದ, ಅವ್ರು ಸ್ನಾನ ಬೇರೆ ಮಾಡ್ತಾಳ. ಫೇಸ್ ವಾಶು ಬ್ರಷ್ ಬೇರೆ ಮಾಡ್ತಾಳೆ. ಆ್ಯಂಡ್ ದೆನ್ ನೈಟ್ ಅಮ್ಮ ಅಜ್ಜಿ ಹೋದರು. ನಾಳೆ ಹೀಗೆ ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋದಿತ್ತು, ಅದಕ್ಕೆ ಗಾಡಿಯೆಲ್ಲ ವಾಶ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಎಲ್ಲಿಗೆ ಲಾಂಗ್ ಡ್ರೈವ್ ಅಂತ ನಾಳೆ ವ್ಲಾಗಲ್ಲಿ ತಿಳಿಸ್ತೀನಿ. ಓಕೆ, ಗುಡ್ ನೈಟ್, ಲವ್ ಯು ಆಲ್, ಬಾಯ್ ಬಾಯ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.